ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಎಲ್ರಿಗೂ ನಿನ್ನೆ ಸೀಟ್ ಸಿಕ್ಕಿದವರಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆ ನಿನ್ನೆ ಸೀಟ್ ಸಿಕ್ತು ಫೈನಲ್ ರಿಸಲ್ಟಲ್ಲಿ, ಮೀನ್ಸ್ ರಿಯಲ್ ರಿಸಲ್ಟಲ್ಲಿ ಯಾರಿಗೆ ಸೀಟ್ ಸಿಕ್ತು ಅವರಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಭಾಳ ಜನರಿಗೆ ತುಂಬ ಡೌಟ್ಸ್ ಇರ್ತಾವೆ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ನಾನೇ ಒಂಥರ ಥಂಬ್ಲೈನ್ ಮೇಲೆ ಕ್ವಶನ್ಸ್ ಹಾಕಿ ನಿಮಗೆ ಅರ್ಥ ಆಗಲಿ ಅಂತ ನಾನೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ನೋಡಿದರೆ ಅರ್ಥ ಆಗ್ತದೆ. ಸೊ ಇನ್ನೊಂದು ಏನಪ್ಪ ಅಂದರೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಿಮಗೆ ಈ ಚಾನಲ್ ತುಂಬ ಹೆಲ್ಪ್ಫುಲ್ಲು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ಸೀಟು ಸಿಕ್ಕಿದೆ, ಇಷ್ಟ ಆಗಿದೆ, ಮುಂದೆ ಏನು ಮಾಡಬೇಕು? ಫಸ್ಟ್ ಕ್ವಶನು. ನೆಕ್ಸ್ಟ್ ಕ್ವಶನು, ಬ್ಯಾಂಕ್ಗೆ ಅಮೌಂಟ್ ಎಷ್ಟು ಮತ್ತು ಯಾವಾಗ ತುಂಬಬೇಕು? ನೆಕ್ಸ್ಟ್ ಕ್ವಶನು, ಸಿಕ್ಕಿರೋ ಸೀಟು ಹೋಲ್ಡಲ್ಲಿ ಇಡಬೇಕು ಅಂದರೆ ಏನು ಮಾಡಬೇಕು? ನೆಕ್ಸ್ಟು, ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಏನು ಮಾಡಬೇಕು? ನೆಕ್ಸ್ಟು, ಚಾಯ್ಸ್ ಹೆಂಗೆ ಮಾಡಬೇಕು, ಯಾರು ಮಾಡಬೇಕು? ಇದೆಲ್ಲ ನಾನು ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಏನಪ್ಪ ಅಂದರೆ ಸೀಟು ಸಿಕ್ಕಿದೆ, ಇಷ್ಟ ಆಗಿದೆ, ಮುಂದೆ ಏನು ಮಾಡಬೇಕು? ಇದನ್ನು ಫಸ್ಟ್ ನಾನು ಕ್ಲಿಯರ್ ಮಾಡ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊರಿ. ಯಾರು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಎಲ್ಲರೂ ಕೊನೆ ತನಕ ವೀಡಿಯೋ ನೋಡಿರಿ. ಸೊ ಇವಾಗ ನೋಡಿರಿ, ನಿಮಗೆ ಸೀಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋರು, ನೀವು ಕಂಪಲ್ಸರಿ ಏನು ಮಾಡಬೇಕಪ್ಪ ಅಂದರೆ ಚಾಯ್ಸ್ 1 ಕೊಡಲೇಬೇಕು. ಸೊ ಚಾಯ್ಸ್ 1ಅಲ್ಲಿ ಏನೇನು ಪ್ರೊಸೆಸರ್ ಇರ್ತಾವ ಅನ್ನೋದಪ್ಪ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೋರಿ. ಸೊ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ. ನಿಮಗೆ ಇಷ್ಟ ಆಗಿರ್ತದೆ, ನೀವು ಕಾಲೇಜಿಗೆ ಅಡ್ಮಿಷನ್ ತೊಗೋಬೇಕಪ್ಪ ಅಂದರೆ ನೀವು ಚಾಯ್ಸ್ 1 ಕೊಡಲೇಬೇಕು. ಸೊ ಚಾಯ್ಸ್ 1ದಾಗ ಏನೇನು ಪ್ರೊಸೆಸರ್ ಇರ್ತಾವೆ ಅನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊರಿ, ಯಾರು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ. ಸೊ ಫಸ್ಟ್ ನಾನು ಕರೆಕ್ಟಾಗಿ ಓದ್ತಾ ಹೋಗ್ತೀನಿ. ಚಾಯ್ಸ್ 1, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ. ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇರುವುದಿಲ್ಲ. ಮುಂದಿನ ಸುತ್ತುಗಳಲ್ಲಿ UG, ನೀಟ್, ವೈದ್ಯಕೀಯ ಅಥವಾ ದಂತ ವೈದ್ಯಕೀಯ ಅಥವಾ ಆಯುಷ್ ಅಥವಾ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮಸೈನ್ಸ್, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ನ್ಯಾಚುರೋಪತಿ ಮತ್ತು ಯೋಗ ಮುಂತಾದ ಕೋರ್ಸುಗಳಿಗೆ ಭಾಗವಹಿಸಲು ಸಹ ನನಗೆ ಇಷ್ಟವಿರುವುದಿಲ್ಲ. ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು. ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ. ನಂತರ ಲಾಗಿನ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಇದರ ಮೀನಿಂಗ್ ಏನಪ್ಪ ಅಂದರೆ, ಇವಾಗ ನಿಮ್ಮ ಕಾಲೇಜ್ ಇಷ್ಟ ಆಗಿರ್ತದ. ಸೊ ಚಾಯ್ಸ್ 1 ನೀವೇನು ಮಾಡ್ತೀರಪ್ಪ ಅಂದರೆ ಚಾಯ್ಸ್ 1 ಕೊಟ್ಟು ನೀವು ಚಾಯ್ಸ್ 1 ಕೊಟ್ಟು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಅಮೌಂಟ್ ಕಟ್ಟಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ಸೊ ನಾನು ನೆಕ್ಸ್ಟ್ ರೌಂಡ್ಗೆ ನನಗೆ ಯಾವುದೇ ರೀತಿ ಅಂದರೆ ನೆಕ್ಸ್ಟ್ ರೌಂಡ್ಗೆ ನೀವು ಹೋಗೋದೇ ಇಲ್ಲ. ಸೊ ಇಲ್ಲಿಗೆ ನಿಮ್ಮದು ಕಾಲೇಜ್ ಅಡ್ಮಿಷನ್ ಆಗ್ತದೆ. ಇಲ್ಲೇ ನಿಮ್ಮ KA ಪ್ರೊಸೀಜರ್ ಸ್ಟಾಪು. ಸೊ ಇದನ್ನೇ ಮೀನಿಂಗು, ಮತ್ತೇನಿಲ್ಲ. ಚಾಯ್ಸ್ 1 ಕೊಟ್ಟವ್ರು ಏನಪ್ಪ ಅಂದರೆ ಚಾಯ್ಸ್ 1 ಕೊಟ್ಟವ್ರು ನಿಮ್ಗೆ ಅಷ್ಟೇ ಪ್ರೊಸೀಜರ್, ಮತ್ತೇನಿಲ್ಲ. ಬ್ಯಾಂಕ್ಗೆ ಅಮೌಂಟ್ ಕಟ್ಟಿ ಅಂದರೆ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಚಾಯ್ಸ್ 1 ಕೊಟ್ಟು ಚಾಯ್ಸ್ ಲಿಂಕ್ ಬಿಡ್ತಾರೆ. ಆ ಚಾಯ್ಸಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಚಾಯ್ಸ್ 1 ಕೊಟ್ಟ ತಕ್ಷಣ ಏನಪ್ಪ ಅಂದರೆ 1 ಅವರ್ಸ್ ಅಥವಾ 2 ಅವರ್ಸ್ ಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟು ಆಮೇಲೆ ಚಲನ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಅಮೌಂಟ್ ಬ್ಯಾಂಕಿಗೆ ಹೋಗಿ ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡಿ 1-2 ಅವರ್ಸ್ ಬಿಟ್ಟು ನಿಮಗೆ ಅಂದರೆ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ನಿಮ್ಮ ಲಾಸ್ಟ್ ಡೇಟ್ ಏನಪ್ಪ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಪ್ಪ ಅಂದರೆ 5 ಸೆಪ್ಟೆಂಬರ್ ಒಳಗೆ ನೀವು ಎಲ್ಲರೂ ಕಾಲೇಜಿಗೆ ಹೋಗಿ ಅಂದರೆ ಸೀಟ್ ಇಷ್ಟ ಆಗಿದೆ ಅನ್ನೋರಿಗೂ ಅಡ್ಮಿಷನ್ 5ನೇ ತಾರೀಕು ಒಳಗೆ ಅಡ್ಮಿಷನ್ ಆಗಬೇಕು. ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ಕರೆಕ್ಟಾಗಿ ನೋಡ್ಕೋರಿ. ಚಾಯ್ಸ್ 1 ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ. ಯಾಕಪ್ಪ ಅಂದರೆ ಇವಾಗ ನಿಮ್ಮ ಕಾಲೇಜ್ ಇಷ್ಟ ಆಗಿರ್ತದೆ. ಸೊ ನೀವೆಲ್ಲ ಪೇಮೆಂಟ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರ. ಅದಕ್ಕೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಅಂಥ ಅಭ್ಯರ್ಥಿಗಳು ಪಡೆದ ಸೀಟುಗಳು ರದ್ದಾಗುತ್ತದೆ. ನೀವೇನಾದರೂ ಅಮೌಂಟ್ ಪೇ ಮಾಡಿ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಬ್ಯಾಂಕಿಗೆ ಅಮೌಂಟ್ ಪೇ ಮಾಡಿ ಏನಾದರೂ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಲಿಲ್ಲಪ್ಪ ಅಂದರೆ ನಿಮ್ಮದು ಸೀಟು ಕ್ಯಾನ್ಸಲ್ ಆಗಿಬಿಡ್ತದೆ. ಅವರೇ ಹೇಳಿದ್ದಾರೆ. ಕರೆಕ್ಟಾಗಿ ನೋಡ್ಕೋರಿ. ಇಲ್ಲಿ ನೋಡ್ಕೋರಿ, ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಅಂಥ ಅಭ್ಯರ್ಥಿಗಳು ಪಡೆದ ಸೀಟುಗಳು ರದ್ದವಾಗುತ್ತದೆ ಹಾಗೂ ಶುಲ್ಕವನ್ನು ಮುಟ್ಟುಗಳು ಹಾಕಿಕೊಳ್ಳಲಾಗುವುದು, ಅವರೇ ಹೇಳಿದ್ದಾರೆ. ಸೊ ಇದು ಯಾರು ಬ್ಯಾಂಕ್ಗೆ ಅಮೌಂಟ್ ಕಟ್ಟ ನಂತರ 5ನೇ ತಾರೀಕು ಒಳಗೆ ಹೋಗಿ ಅಡ್ಮಿಷನ್ ಆಗಿರಿ, ಅದು ನಿಮಗೆ ಒಳ್ಳೆಯದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 1 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು. ನಿಮಗೆ ಇಷ್ಟ ಆಗಿರ್ತದೆ. ಇವಾಗ ನೀವೇನೋ ಚಾಯ್ಸ್ 1 ಕೊಡ್ತೀರಿ. ಅದರಲ್ಲಿ ಏನೇ ಪ್ರೊಸೀಜರ್ ಬರ್ತಾವೆ, ಏನೇ ಫಾಲೋ ಮಾಡಬೇಕಪ್ಪ ಅಂದರೆ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿ ತಮಗೆ ದೊರಕಿರುವ ಸೀಟು ತೃಪ್ತಿಯಾದಲ್ಲಿ ಚಾಯ್ಸ್ 1 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಅದು ಲಿಂಕ್ ಬಿಡ್ತಾರೆ. ಸೊ ಇದೇನು ಹೇಳೋದು ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಚಾಯ್ಸ್ 1 ಕೊಟ್ಟ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಂತರ ಅದೇ ವೆಬ್ಸೈಟ್ನಿಂದಲೇ 3 ಪ್ರತಿಯುಳ್ಳ ಚಾನಲನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು, ಪ್ರಿಂಟ್ ತೆಗೆದುಕೊಳ್ಳಬೇಕು. ವೆರಿ ಇಂಪಾರ್ಟೆಂಟ್. ಇದ್ರಾಗ 3 ಚಾನಲ್ ಯಾಕಪ್ಪ ಅಂದರೆ ಫಸ್ಟ್ ಒಂದು ಚಾನಲ್ಲು ಬ್ಯಾಂಕ್ ಅವರಿಗೆ ಕೊಡಬೇಕು,
ಒಂದು ಚಾನಲ್ ಎರಡು ಚಾನಲ್ ಏನಪ್ಪ ಅಂದರೆ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಗೋಕ್ಕೆ. ಸೊ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಹತ್ರ ಒಂದು ಚಾನಲ್ ಇರ್ತದೆ. ಸೊ 3 ಚಾನಲ್ ಮೂರು ಚಾನಲ್ ಕೂಡ ಒಂದೇ ಪ್ರಿಂಟಲ್ಲಿ ಬರ್ತದೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೋಬೇಕು. ಪ್ರಿಂಟ್ ತೊಗೊಂಡ ಮೇಲೇ ಹೋಗಿ ಬ್ಯಾಂಕಿಗೆ ಅಮೌಂಟ್ ಕಟ್ಟಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾನಲ್ನಲ್ಲಿ ಅಭ್ಯರ್ಥಿ ಎಲ್ಲ ವಿವರಗಳು, ಅಂದರೆ ಅಭ್ಯರ್ಥಿ ಹೆಸರು, CET ಸಂಖ್ಯೆ, ಆಯ್ಕೆಯಾಗಿರುವ ಕಾಲೇಜು ಮತ್ತು ಕೋರ್ಸಿನ ವಿವರ, ಅಭ್ಯರ್ಥಿ ಪಾವತಿಸಬೇಕಾದ ಶುಲ್ಕ, ಬ್ಯಾಂಕ್ ಖಾತೆ ಸಂಖ್ಯೆ ಇವೆಲ್ಲವನ್ನು ಮುದ್ರಿಸಲಾಗುವುದು. ಅಭ್ಯರ್ಥಿಯು ನಂತರ ಅಭ್ಯರ್ಥಿ ಸರಿಯಾಗಿದೆ ಎಂದು ಪರಿಶೀಲಿಸಿ ಸಹಿ ಮಾಡಬೇಕು. ನಂತರ ನಿಗದಿತ ಶುಲ್ಕವನ್ನು ಪಾವತಿಸಬೇಕು. ಅಂದರೆ ನಿಮ್ಮ ಚಾನಲ್ ಮೇಲೆ ನೀವು ಸಿಗ್ನೇಚರ್ ಮಾಡಿದ ಅಂದರೆ ಬ್ಯಾಂಕಲ್ಲೇ ಅವ್ರು ಸಿಗ್ನೇಚರ್ ಮಾಡಿಸ್ತಾರೆ. ಸೊ ಸಿಗ್ನೇಚರ್ ಮಾಡಿಸಿ ನಿಮ್ಮದೆಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಬಂದಿದೆ ಅದೆಲ್ಲ ಚೆಕ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಅಮೌಂಟ್ ಕಟ್ಟಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಅಮೌಂಟ್ ಕಟ್ಟಾಯಿತು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು? ಪ್ರಾಧಿಕಾರದ ವೆಬ್ಸೈಟ್ನಿಂದ ಪ್ರವೇಶ ಪತ್ರವನ್ನು ಪಡೆದು ನಿಗದಿಪಡಿಸಿದ ಜಾಗದಲ್ಲಿ ಅಭ್ಯರ್ಥಿ ಸಹಿಯನ್ನು ಮಾಡಬೇಕು. ಹಾಗೂ ಎಲ್ಲ ಮೂಲ ದಾಖಲೆಗಳೊಂದಿಗೆ ಪ್ರವೇಶ ಪತ್ರದಲ್ಲಿ ಮುದ್ರಿಸುವ ಕೊನೆಯ ದಿನಾಂಕದ ಒಳಗಾಗಿ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬೇಕು. ಇವಾಗ ನೀವು ಪೇಮೆಂಟ್ ಕಟ್ಟ ನಂತರ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್, ಅಂದರೆ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಆರ್ಡ್ರು. ಸೊ ಅಡ್ಮಿಷನ್ ಆರ್ಡರ್ ಏನಪ್ಪ ಅಂದರೆ ನೀವು ಕಾಲೇಜಿಗೆ ಹೋಗಬೇಕಾದ್ರೆ ಅಡ್ಮಿಷನ್ ಆರ್ಡರ್ ತೊಗೊಂಡು ಹೋಗಲೇಬೇಕು. ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಬಿಡ್ತಾರೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಕೊಟ್ಟಿರೋ ಲಾಸ್ಟ್ ಡೇಟಲ್ಲಿ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 5. ಸೊ ನೆಕ್ಸ್ಟ್ ಪ್ರೊಸೀಜರ್, ಕಾಲೇಜಲ್ಲಿ ಅಡ್ಮಿಷನ್ ಆದ ನಂತರ ಕಾಲೇಜ್ನಲ್ಲಿ ಪ್ರವೇಶ ಪಡೆದ ನಂತರ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ನಲ್ಲಿ ಪ್ರವೇಶ ಪಡೆದ ಬಗ್ಗೆ ದಾಖಲಿಸಬೇಕು. ಸೊ ಇವಾಗ ಎಕ್ಸಾಂಪಲ್ ಏನಪ್ಪ ಅಂದರೆ ನೀವು ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತೀರಾ, ಅಡ್ಮಿಷನ್ ಆಗಿ ಲಾಸ್ಟಿಗೆ ಒಂದು ಪ್ರೊಸೆಸ್ ಬರ್ತದೆ. ಅದೇನಪ್ಪ ಅಂದರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಾ ಮತ್ತು ಎಷ್ಟು ಫೀಸ್ ಕಟ್ಟಿದ್ದೀರಾ ಅನ್ನೋದು ಒಂದು ಲಾಸ್ಟ್ ಒಂದು ಪ್ರೊಸೆಸ್ ಬರ್ತದೆ. ಅದನ್ನು ಮಾಡಿದರೆ ಅದು ಲಾಸ್ಟ್ ಪ್ರೊಸೀಜರ್ ನಿಮ್ಮದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಅದು ವೈದ್ಯಕೀಯ ಅಂದರೆ ಅದು ನೀಟ್ದವರಿಗೆ. ಸೊ ನೆಕ್ಸ್ಟ್ ಆಪ್ಷನ್ ಲಾಸ್ಟ್ ಏನಪ್ಪ ಅಂದರೆ ನಾನು ಕರೆಕ್ಟಾಗಿ ನೋಡ್ಕೊರಿ. ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಫಾರ್ಮಾ ಸೀಟನ್ನು ಪಡೆದವರು ಮೂಲ ದಾಖಲೆಗಳನ್ನು KA ಬೆಂಗಳೂರಲ್ಲಿ ಸಲ್ಲಿಸಬಾರ್ದು. ಅಂದರೆ ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ನೀವು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಅಡ್ಮಿಷನ್ ಆಗ್ಬೋದು. ಮತ್ತು ಏನಿಲ್ಲ, ಇದೇ ನಿಮ್ಮ ಪ್ರೊಸೀಜರು. ಚಾಯ್ಸನ್ನು ಕೊಟ್ಟರೆ ಏನಪ್ಪ ಅಂದರೆ ಫಸ್ಟು ಚಾಯ್ಸನ್ನು ಸಿಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಚಾನಲ್ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಂಕಿಗೆ ಅಮೌಂಟ್ ಪೇ ಮಾಡಿ ನೆಕ್ಸ್ಟು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಕೊಟ್ಟಿರೋ ಡೇಟಲ್ಲಿ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಇದೇ ನಿಮ್ಮದು ಪ್ರೊಸೀಜರು. ಸೊ ಲಾಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ಒಂದು ಲಿಂಕ್ ಬಿಡ್ತಾರೆ. ಅಂದರೆ ಕಾಲೇಜ್ ರಿಪೋರ್ಟ್, ಅಂದರೆ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡಿದ್ದೀರಾ ಅನ್ನೋದು ಅದು ಲಿಂಕ್ ಬಿಡ್ತಾರೆ. ಅದರಲ್ಲಿ ನೀವು ಸ್ಟಾರ್ಟಿಂಗ್ ಎಷ್ಟು ಫೀಸ್ ಕಟ್ಟಿದ್ರಿ ಮತ್ತು ನಿಮ್ಮ CET ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕು. ಮುಗಿತು ನಿಮ್ಮದು ಸ್ಯಾಷನ್ ಕೊಟ್ಟರು. ಇದೇ ನಿಮ್ಮ ಲಾಸ್ಟ್ ಪ್ರೊಸೀಜರು. ಮತ್ತು ಏನು KA ಕಡೆಯಿಂದ ಏನೂ ಅಪ್ಡೇಟ್ ಇಲ್ಲ. ನಿಮಗೆ KA ಕಡೆಯಿಂದ ಏನೂ ಇಲ್ಲ. ನೀವು ಡೈರೆಕ್ಟ್ ಅಡ್ಮಿಷನ್ ಆಗಿಬಿಡ್ತೀರಾ, ಅಷ್ಟೇ ನಿಮ್ಮದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ ಒಂದು ಕೊಟ್ಟರು, ಇದೆಲ್ಲ ಫಾಲೋ ಮಾಡಬೇಕು. ಮತ್ತು ನೆಕ್ಸ್ಟ್ ಏನಪ್ಪ ಸೊ ನೆಕ್ಸ್ಟ್ ಕ್ವಶನ್, ಇವಾಗ ಫಸ್ಟ್ ಏನಾಯ್ತು ಏನಪ್ಪ ಅಂದರೆ ಸೀಟ್ ಸಿಕ್ಕಿದೆ, ಎಷ್ಟಾಗಿದೆ, ಮುಂದೆ ಏನು ಮಾಡಬೇಕು ಅನ್ನೋದು ನಾನು ಕರೆಕ್ಟಾಗಿ ಎಲ್ಲ ಹೇಳ್ಕೊಟ್ಟಿನಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಬ್ಯಾಂಕ್ಗೆ ಅಮೌಂಟ್ ಎಷ್ಟು ಮತ್ತು ಯಾವಾಗ ತುಂಬಬೇಕು, ಇದನ್ನು ಕೂಡ ವೆರಿ ಇಂಪಾರ್ಟೆಂಟು. ಸೊ ಏನಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಓನ್ಲಿ ಫಾರ್ KCET ಸ್ಟೂಡೆಂಟ್ಸು ಮತ್ತು UG CET ಸ್ಟೂಡೆಂಟ್ಸು ನೀವೇನು ಮಾಡಬೇಕಪ್ಪ ಅಂದರೆ ಅಂದರೆ ಇವಾಗ ನಿಮಗೆ ಇಷ್ಟ ಆಗಿದೆ ಸೀಟು, ನಾವು ಬ್ಯಾಂಕಿಗೆ ಅಮೌಂಟ್ ಕಟ್ತೀವಿ ಅನ್ನೋರು ಎಷ್ಟು ಕಟ್ಟಬೇಕಪ್ಪ ಅಂದರೆ ನಿಮ್ಮದು ಇವಾಗ ಸೀಟ್ ಸಿಕ್ಕಿರ್ತದೆ, ಅದರಲ್ಲಿ ನಿಮ್ಗೆ ಸೀಟ್ ಅಲಾಟೆಡ್ ಆಗಿರ್ತದೆ, ಅದರಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ 750 ಅಂತ. ಸೊ ನೀವು ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಚಾಯ್ಸ್ ಒಂದು ಕೊಟ್ಟು ಚಾನಲ್ ಡೌನ್ಲೋಡ್ ಮಾಡಿಕೊಂಡು 750 ರೂಪೀಸ್ ಕ್ಯಾಶ್ ತೊಗೊಂಡು ಹೋಗಬೇಕು. ಫೋನ್ಪೇ ಅಲ್ಲಿ ಬ್ಯಾಂಕಿನಲ್ಲಿ ಫೋನ್ಪೇ ಮಾಡುವಂಗಿಲ್ಲ ಯಾರು, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದೀನಿ 750 ರೂಪೀಸ್ ಕ್ಯಾಶ್ ತೊಗೊಂಡೇ ಹೋಗಲೇಬೇಕು. ಫೋನ್ಪೇಯಲ್ಲಿ ನಡೆಯೋದಿಲ್ಲ ಬ್ಯಾಂಕಲ್ಲಿ. ಎಲ್ಲರೂ 750 ಕ್ಯಾಶ್ ತೊಗೊಂಡೋಗಿ 750ನೇ ಪೇ ಮಾಡಬೇಕು. ಸೊ ನೆಕ್ಸ್ಟು ಇದೆಷ್ಟೇ, ಮತ್ತೇನಿಲ್ಲ. ಬ್ಯಾಂಕಿಗೆ ಅಮೌಂಟ್ ಎಷ್ಟು ಯಾವಾಗ ತುಂಬಬೇಕು ಅಂದರೆ ಅವ್ರು ಟೈಮಿಂಗ್ ಕೊಟ್ಟಿದ್ದಾರೆ. ಟೈಮ್ ಟೇಬಲ್ ಕೂಡ ನಿಮಗೆ ಹೇಳ್ತೀನಿ, ಲಾಸ್ಟಿಗೆ ಹೇಳ್ತೀನಿ. ಇದೆಲ್ಲ ಹೇಳಿ ಲಾಸ್ಟಿಗೆ ಹೇಳ್ತೀನಿ ಟೈಮ್ ಟೇಬಲ್ ಏನಂತ. ಸೊ ಇವಾಗ ಏನಪ್ಪ ಅಂದರೆ ಬ್ಯಾಂಕಿಗೆ ಅಂದರೆ ಯಾವಾಗ ತುಂಬಬೇಕಂದ್ರೆ ಬ್ಯಾಂಕಿಗೆ ಅವರ್ಸು. ಇವತ್ತು ಶನಿವಾರ, ಸೊ ಇವತ್ತೇ ಚಾಯ್ಸ್, ಇವತ್ತು 11 ಗಂಟೆಗೆ ಚಾಯ್ಸಸ್ ಲಿಂಕ್ ಓಪನ್ ಮಾಡ್ತಾರೆ. ಸೊ ಇವತ್ತೇ ಯಾರು ಬೇಗ ಮಾಡಿದ್ರೂ ನಿಮಗೆ ಟೈಮ್ ಇರಲ್ಲ. ಸೊ ಏನಪ್ಪ ಅಂದರೆ ಮಂಡೇ ಅಂದರೆ ನಾಳೆ ಕೂಡ ಸಂಡೇ, ನಾಳೆ ಬ್ಯಾಂಕ್ ರಜೆ ಇರ್ತದೆ. ನಾಳೆ ಏನಪ್ಪ ಅಂದರೆ ಚಾಯ್ಸ್ ಕೊಡ್ಬೋದು, ಚಾಯ್ಸಸ್ ಲಿಂಕ್ ಕ್ಲಿಕ್ ಮಾಡಿ ಚಾನಲ್ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಮಂಡೇ ಏನಪ್ಪ ಅಂದರೆ ನೀವು ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡ್ಬೋದು. ಇವತ್ತು ಶನಿವಾರ, ಇವತ್ತು ಬ್ಯಾಂಕ್ ರಜೆ ಇರ್ತದೆ. ಸೊ ಅದರಿಂದ ಪೇ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಸಿಕ್ಕಿರೋ ಸೀಟು ಹೋಲ್ಡಲ್ಲಿ ಇಡಬೇಕು ಅಂದರೆ ಏನು ಮಾಡಬೇಕು? ನಾನು ನಿಮಗೆ ಮೊದಲಿಗೆ ಎಲ್ರಿಗೆ ಹೇಳಿದ್ದೀನಿ, ಆಪ್ಷನ್ ಬಿಡೋಕ್ಕಿಂತ ಮುಂಚೆ ಕೂಡ ಒಂದು ಇದೆಲ್ಲ ಹೇಳಿದೆ, ಚಾಯ್ಸಸ್ ಬಗ್ಗೆ ಹೇಳಿದೆ. ಸಿಕ್ಕಿರೋ ಸೀಟು ಹೋಲ್ಡಲ್ಲಿ ಇಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಚಾಯ್ಸ್ 2 ಕೊಡಬೇಕು. ಆ ಚಾಯ್ಸ್ 2 ಅಲ್ಲಿ ಏನೇನು ಪ್ರೊಸೀಜರ್ ಇರ್ತದೆ, ಏನೇನು ಫಾಲೋ ಅಂದರೆ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇನು ಬರ್ತದೆ ಅನ್ನೋದು ನಾನು ಕರೆಕ್ಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕರೆಕ್ಟಾಗಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ, ಎಲ್ರಿಗೆ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ವೀಡಿಯೋ. ಸೊ ಎಲ್ಲರೂ ನೋಡ್ರಿ.
ಸೊ ಇವಾಗ ನಿಮ್ಗೆ ಇವಾಗ ಸಿಕ್ಕಿರೋ ಕಾಲೇಜು ಇಷ್ಟ ಇದೆ, ಬಟ್ ಹೋಲ್ಡಲ್ಲಿ ಇಡ್ತೀನಪ್ಪ ಅಂದರೆ ಮತ್ತು ನೆಕ್ಸ್ಟ್ ಇನ್ನೂ ಬೆಟರ್ ಕಾಲೇಜ್ ಸಿಗಬೇಕು ಅಪ್ಪ ಅಂದರೆ ಇವಾಗ ಚಾಯ್ಸ್ ಟು ಕ್ಲಿಕ್ ಮಾಡ್ಕೋತೀರಾ. ಚಾಯ್ಸ್ ಟು ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಏನೇ ಪ್ರೊಸೀಜರ್ ಇರ್ತದೆ ಅದನ್ನು ಕರೆಕ್ಟಾಗಿ ನೋಡ್ಕೋರಿ. ಚಾಯ್ಸ್ ಟು ಮಾಡಿದವರು ಅಭ್ಯರ್ಥಿಗೆ UGCET ಕೋರ್ಸುಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮಾ ಸೈನ್ಸ್, ವೆಟರ್ನರಿ, ಫಾರ್ಮಾ ಡಿ, BSc ನರ್ಸಿಂಗ್, ನ್ಯಾಚುರೋಪತಿ ಮತ್ತು ಯೋಗ ಸೀಟುಗಳಲ್ಲಿ ಮೊದಲ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಅಥವಾ ಯಾವುದೇ ವರ್ಗದಲ್ಲಿ ಸೀಟು ಹಂಚಿಕೆಯಾಗಿದ್ದಲ್ಲಿ ಶುಲ್ಕ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಸೊ ಏನಪ್ಪ ಅಂದರೆ ಚಾಯ್ಸ್ ಟು ಸಿಲೆಕ್ಟ್ ಮಾಡ್ಕೊಂಡವರು ಯಾರಿಗೆ ಓನ್ಲಿ ಫಾರ್ ಇದು UGCET ಅಂದರೆ KCET ಸ್ಟೂಡೆಂಟ್ಸ್ಗೆ ಮಾತ್ರ. ಏನಪ್ಪ ಅಂದರೆ ಇಂಜಿನಿಯರಿಂಗ್ ಆಗಲಿ, ಬಿ ಫಾರ್ಮಾ ಆಗಲಿ, BSc ನರ್ಸಿಂಗ್ ಆಗಲಿ, ಮತ್ತು ವೆಟರ್ನರಿ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಮತ್ತು ಏನಪ್ಪ ಅಂದರೆ ಫಾರ್ಮಸಿಸ್, ಅಗ್ರಿಕಲ್ಚರ್ ಆಗಲಿ, ಇವೆಲ್ಲ ಕೋರ್ಸಿಗೆ ಏನಪ್ಪ ಅಂದರೆ ನೀವು ಚಾಯ್ಸ್ ಟು ಸಿಲೆಕ್ಟ್ ಮಾಡ್ಕೊಂಡವ್ರು ಏನಪ್ಪ ಚಾಯ್ಸ್ ಟು ಏನಪ್ಪ ಅಂದರೆ ಮೇನ್ ತಿಳ್ಕೊಬೇಕು ನೀವು. ಚಾಯ್ಸ್ ಟು ಏನಪ್ಪ ಅಂದರೆ ನನಗೆ ಸೀಟ್ ಇಷ್ಟ ಆಗಿದೆ, ಬಟ್ ಅದಕ್ಕಿಂತ ಬೆಟ್ರ್ ಕಾಲೇಜ್ ಸಿಗಬೇಕು ಅಪ್ಪ ಅಂದರೆ ವೇಟ್ ಮಾಡ್ತೀನಿ, ಬೆಟ್ರ್ ಕಾಲೇಜ್ಗೆ ವೇಟ್ ಮಾಡ್ತೀನಪ್ಪ ಅಂದರೆ ಚಾಯ್ಸ್ ಟು ಕೊಟ್ಟು ಇವಾಗ ಸಿಕ್ಕಿರೋ ಕಾಲೇಜ್ ಹೋಲ್ಡಲ್ಲಿ ಇಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಚಾಯ್ಸ್ ಟು ಕೊಡಬೇಕು. ಚಾಯ್ಸ್ ಟು ಏನು ಮಾಡಬೇಕಪ್ಪ ಅಂದರೆ ಬ್ಯಾಂಕಿಗೆ ಯಾವುದೇ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೆ ಚಾಯ್ಸ್ ಟುದಾಗ ಏನೇನು ಪ್ರೊಸೆಸ್ ಇರ್ತಾವೆ ಅನ್ನೋದು ಕರೆಕ್ಟಾಗಿ ನೋಡ್ಕೋರಿ. ಸೊ ಚಾಯ್ಸ್ ಟು ಇನ್ನೊಂದು ನಾನು ಜಾಸ್ತಿ ಉದ್ದಕ್ಕಾಗಿ ಹೇಳಲ್ಲ, ಉದ್ದಕ್ಕಾಗಿ ಹೇಳಿದರೆ ಸುಮ್ಮನೆ ನಿಮಗೂ ಕನ್ಫ್ಯೂಸು, ನನಗೂ ಕನ್ಫ್ಯೂಸು. ಸೊ ಚಾಯ್ಸ್ ಟು ಕೊಟ್ಟವ್ರು ಅಂದರೆ ಚಾಯ್ಸ್ ಟು ಏನಪ್ಪ ಅಂದರೆ ನನಗೆ ಇವಾಗ ನಿಮಗೆ ಒಂದು ಕಾಲೇಜ್ ಸಿಕ್ಕಿರ್ತದ, ಆ ಕಾಲೇಜ್ ಅಂದರೆ ಇಷ್ಟ ಆದ ಬಟ್ ಅದಕ್ಕಿಂತ ಬೆಟ್ರ್ ಕಾಲೇಜ್ ಬೇಕು ಅನ್ನೋರು ಏನಪ್ಪ ಅಂದರೆ ನಿಮಗೆ ಚಾಯ್ಸ್ ಅಂದರೆ ನೀವು ಚಾಯ್ಸ್ ಟು ಕೊಟ್ಟು ಅದನ್ನು ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಸೆಕೆಂಡ್ ರೌಂಡ್ಗೆ ಅಲ್ಲಿ ಏನೇನಾಗುತ್ತಪ್ಪ ಅನ್ನೋದು ನಾನು ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಹೈಯರ್ ಆರ್ಡರ್ ಆಪ್ಷನ್ ಅಂದರೆ ಚಾಯ್ಸ್ ಟು ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ತಮ್ಮೊಡನೆ ಉಳಿಸಿಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ನಿಮಗೆ ಏನಪ್ಪ ಅಂದರೆ ಇವಾಗ ಫಸ್ಟ್ ಏನಪ್ಪ ಅಂದರೆ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ತಮ್ಮೊಡನೆ ಉಳಿಸಿಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂದರೆ ಚಾಯ್ಸ್ ಟು ಏನಪ್ಪ ಅಂದರೆ ಇವಾಗ ನಿಮಗೆ ಸಿಕ್ಕಿರೋ ಕಾಲೇಜು ಹೋಲ್ಡಲ್ಲಿ ಇಟ್ಟು ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಅಲ್ಲಿ ಏನಪ್ಪ ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಇವಾಗ ಸಿಕ್ಕಿರೋ ಕಾಲೇಜ್ ನಿಮಗೆ ಡಿಲೀಟ್ ಆಗಿರ್ತದೆ, ರದ್ದುಗೊಳ್ಳುತ್ತದೆ. ಸೊ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಪಡೆದ ಸೀಟು ಅವರ ಬಳಿಯೇ ಇರುತ್ತದೆ. ಇಲ್ಲಿ ವೆರಿ ಇಂಪಾರ್ಟೆಂಟು. ನಿಮಗೆ ಏನಾದರೂ ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಸಿಗಲಿಲ್ಲಪ್ಪ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟೇ ಅಂದರೆ ನೀವೇನು ಹೋಲ್ಡಲ್ಲಿ ಇಟ್ಟಿರ್ತಿರಲ್ಲ ಅದೇ ಸೀಟು ನಿಮಗೆ ಅಲ್ಲಿ ಸಿಕ್ಕಿರ್ತದ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದರೆ ಒಬ್ಬ ಅಭ್ಯರ್ಥಿಯು 180 ಆಪ್ಷನ್ಸ್ಗಳನ್ನು ದಾಖಲಿಸಿದ್ದಲ್ಲಿ ನೀವು 180 ಆಪ್ಷನ್ ಎಂಟ್ರಿ ಅಂದರೆ 180 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಇವುಗಳ ಪೈಕಿ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗೆ 123ನೇ ಕ್ರಮಾಂಕದ ಆಪ್ಷನ್ಸ್ನ ಸೀಟು ದೊರಕಿದೆ ಎಂದು ಭಾವಿಸಿದಲ್ಲಿ ನೀವು 180 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದಿರಿ, ಅದರಲ್ಲಿ ನಿಮಗೆ 123ನೇ ಕಾಲೇಜ್ ಸಿಕ್ಕೈತಿ. ಅದರಲ್ಲಿ ಏನಪ್ಪ ಅಂದರೆ 1ರಿಂದ 122ನೇ ಆಪ್ಷನ್ಸ್ಗಳು ಸೀಟುಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಆಗುತ್ತದೆ. ಎರಡನೇ ಸುತ್ತಿನಲ್ಲಿ ಈ ಮೇಲಿನ ಯಾವುದೇ ಆಪ್ಷನ್ಸ್ಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಸೊ ಏನಪ್ಪ ಅಂದರೆ 1ರಿಂದ 122 ಕಾಲೇಜ್ ಎಲ್ಲ ಡಿಲೀಟ್ ಆಗಿಬಿಡ್ತಾವೆ. ಸೊ ನೆಕ್ಸ್ಟ್ ನಿಮ್ಗೆ ಉಳಿದಿರೋದಂದರೆ ನಿಮಗೆ 123ನೇ ಆಯ್ತಲ್ಲ, 123ನೇ ಇರೋ ಎಲ್ಲ ಕಾಲೇಜಸ್. ಸೊ ನಿಮಗೆ ಏನಪ್ಪ ಅಂದರೆ ಅಲ್ಲಿ ಸ್ವಲ್ಪ ಕಾಲೇಜ್ ಉಳಿತಾವ. ನೀವು ಅಂದರೆ ಮೊದಲು ಆಪ್ಷನ್ ಎಂಟ್ರಿ ಮಾಡಿರೋ ಕಾಲೇಜ್ ಎಲ್ಲ ಅಂದರೆ ಸ್ವಲ್ಪ ಡಿಲೇಟ್ ಆಗ್ತಾವೆ, ಸ್ವಲ್ಪ ಉಳಿತಾವೆ ಅಷ್ಟೇ, ಮತ್ತೇನಿಲ್ಲ. ಅಲ್ಲಿ ಹೈಯರ್ ಆರ್ಡರ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಲ್ಲಿ ಮೊದಲ ಸುತ್ತಿನ ಆಯ್ಕೆಯಾದ ಸೀಟು ಅಭ್ಯರ್ಥಿ ಹೆಸರಿನಲ್ಲಿರ್ತದೆ. ಅಂದರೆ ನಿಮಗೆ ಅದರಲ್ಲಿ ಯಾವುದೇ ಸೀಟ್ ಸಿಗಲಿಲ್ಲಪ್ಪ ಅಂದರೆ ನೀವೇನು ಹೋಲ್ಡಲ್ಲಿ ಇಟ್ಟಿರ್ತಾರಲ್ಲ ಅದೇ ನಿಮಗೆ ಸೀಟ್ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟೇ ಚಾಯ್ಸ್ ಟು ಕೊಟ್ಟವು, ಇಷ್ಟೇ ಏನಪ್ಪ ಅಂದರೆ ಸಿಕ್ಕಿರೋ ಕಾಲೇಜ್ ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಏನು ಮಾಡಬೇಕು? ಇದು ಸಿಂಪಲ್ಲು. ಇದು ಎಲ್ಲ ಸ್ಟೂಡೆಂಟ್ಸ್ಗೆ ಚಾಯ್ಸ್ 3 ಅಂದರೆ ಸಿಂಪಲ್. ಯಾರಿಗೆ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ ಏನು ಮಾಡಬೇಕಪ್ಪ ಅಂದರೆ ಸಿಂಪಲ್ ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ರೌಂಡ್ಗೆ ನೀವು ನೆಕ್ಸ್ಟ್ ರೌಂಡ್ಗೆ ಅಂದರೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಡೈರೆಕ್ಟು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಸಿಂಪಲ್, ಜಾಸ್ತಿ ಉದ್ದಕ್ಕಾಗಿ ಹೇಳಲ್ಲ. ಚಾಯ್ಸ್ 3 ಏನಪ್ಪ ಅಂದರೆ ನಿಮ್ಮ ಕಾಲೇಜ್ ಸಿಕ್ಕಿರ್ತದೆ, ಆ ಕಾಲೇಜ್ ಇಷ್ಟ ಇರಲ್ಲ. ಸೊ ಆ ಕಾಲೇಜ್ ಕರೆಕ್ಟ್ ನಾನು ಚಾಯ್ಸ್ 3 ಕೊಟ್ಟು ಆ ಕಾಲೇಜ್ ಕಂಪ್ಲೀಟ್ಲಿ ಡಿಲೀಟ್ ಮಾಡಿಬಿಡ್ತೀನಿ ಅನ್ನೋರು ಚಾಯ್ಸ್ 3 ಕೊಡಬೇಕು. ಅಂದರೆ ಚಾಯ್ಸ್ 3 ಕೊಟ್ಟರೆ ಏನಪ್ಪ ಅಂದರೆ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರ, ಏನು ತೊಂದರೆ ಇಲ್ಲ. ಇಷ್ಟೇ ಚಾಯ್ಸ್ 3, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ ಹೆಂಗೆ ಮಾಡಬೇಕು, ಯಾರು ಮಾಡಬೇಕು? ಸೊ ಏನಪ್ಪ ಅಂದರೆ ಚಾಯ್ಸ್ ಯಾರಿಗೆ ಸೀಟ್ ಸಿಕ್ಕಿರ್ತದ ಮತ್ತು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಏನೂ ಮಾಡೋದಿಲ್ಲ, ಚಾಯ್ಸಸ್ ಏನು ಸೆಲೆಕ್ಟ್ ಮಾಡೋದಿಲ್ಲ. ಅವ್ರು ಒಂದು ಮೈಂಡಲ್ಲಿರಲಿ. ಚಾಯ್ಸ್ ಯಾರು ಮಾಡಬೇಕಪ್ಪ ಅಂದರೆ ಯಾರಿಗೆ ಸೀಟ್ ಸಿಕ್ಕಿರ್ತದೆ ನೋಡಿ ಅವರು ಮಾತ್ರ ಚಾಯ್ಸಸ್ ಮಾಡಬೇಕು. ಮತ್ತು ಚಾಯ್ಸಸ್ ಹೇಗೆ ಮಾಡಬೇಕು ಅದು ಅವರು 11 ಗಂಟೆ ನಂತರ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು 11 ಗಂಟೆ ನಂತರ ಬಿಟ್ಟ ಮೇಲೆ ನಾನು ಇನ್ಫಾರ್ಮ್ ಮಾಡ್ತೀನಿ, ಅದರ ಬಗ್ಗೆ ಏನು ತೊಂದರೆ ಬೇಡ.
ಸೊ ಇಷ್ಟೇ, ಮತ್ತೇನಿಲ್ಲ. ಚಾಯ್ಸ್ ಹೆಂಗೆ ಮಾಡಬೇಕು ಅನ್ನೋದು ಒಂದು ಲಿಂಕ್ ಬಿಡ್ತಾರೆ, ಚಾಯ್ಸಸ್ ಲಿಂಕ್ ಸಪ್ರೇಟ್ ಬಿಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಎಲ್ಲ ಚಾಯ್ಸ್ ಸೆಲೆಕ್ಟ್ ಮಾಡಿ ಅಲ್ಲೇ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೇ ಆ ಲಿಂಕಲ್ಲೇ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ಅದೆಲ್ಲ ಅದರಲ್ಲೇ ಒಂದು ಇದಕ್ಕೊಂದು ಸಪ್ರೇಟ್ ಲಿಂಕ್ ಬಿಡ್ತಾರೆ. ಸೊ ಇದ್ರ ಮೇಲೆ ಎಲ್ಲ ನಾನು ಒಂದು ವಿಡಿಯೋ ಮಾಡ್ತೀನಿ, ಚಾಯ್ಸ್ ಲಿಂಕ್ ಬಿಟ್ಟ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಸೊ ನೀವು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಏನಪ್ಪ ಅಂದರೆ ಅಷ್ಟೇ, ಮತ್ತೇನಿಲ್ಲ. ನೀವು ಒಟ್ಟಾರೆ ನೀವು ನನ್ನ ಚಾನಲ್ ನೋಡ್ತಾ ಇರಿ, ಏನೇ ಅಪ್ಡೇಟ್ ಬಂದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಏನು ತೊಂದರೆ ಇಲ್ಲ. ಸೊ ಇನ್ನೊಂದು ಏನಪ್ಪ ಅಂದರೆ ಒಂದು ಟೈಮ್ ಟೇಬಲ್ ಅದೊಂದು ಹೇಳಿಬಿಡ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಟೈಮ್ ಟೇಬಲ್ ಅಂದರೆ ಇವಾಗ ಫಸ್ಟ್ ಒಂದು ಟೈಮ್ ಟೇಬಲ್ ಅಡ್ಮಿಷನ್ ಯಾವಾಗ ಆಗೋದು ಮತ್ತು ಚಾಯ್ಸಸ್ ಯಾವಾಗ ಕೊಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂದರೆ ನಾನು ನಿನ್ನೆ ಹೇಳಿದೆ ಒಂದು ವೀಡಿಯೋದಲ್ಲಿ, ಟೈಮ್ ಟೇಬಲ್ ಏನಪ್ಪ ಅಂದರೆ ಚಾಯ್ಸ್ ಆಯ್ಕೆ ಮಾಡಿಕೊಳ್ಳಲು ನಿಮಗೆ ಟೈಮಿಂಗ್ ಏನಿರ್ತದಪ್ಪ ಅಂದರೆ ಇವತ್ತು 11 ಗಂಟೆಯಿಂದ ಅಪ್ ಟು 3 ಸೆಪ್ಟೆಂಬರ್ವರೆಗೆ ಟೈಮ್ ಇರ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡೋದು ಯಾವಾಗಪ್ಪ ಅಂದರೆ ಅಪ್ ಟು ಇವತ್ತು 1 ಗಂಟೆಯಿಂದ, ಅಂದರೆ ಇವತ್ತು 1 ಗಂಟೆಯಿಂದ 4-9 ಸೆಪ್ಟೆಂಬರ್ 4 ಇರ್ತನ. ಸೊ ಇವತ್ತು ಶನಿವಾರ. ಸೊ ಇವತ್ತು ಬ್ಯಾಂಕ್ ಬೇಗ ಬಂದಾಗುತ್ತೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಸೊ ಮಂಡೇನೇ ಆಗ್ಬೋದು. ಇವತ್ತು ಏನಪ್ಪ ಅಂದರೆ ನೀವು ಚಾಯ್ಸ್ ಆಯ್ಕೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚಾಯ್ಸ್ ಆಯ್ಕೆ ಮಾಡಿ ಅಂದರೆ ಚಾನಲ್ ಡೌನ್ಲೋಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಪೇಮೆಂಟ್ ಇವತ್ತು ಆಗಲ್ಲ. ಯಾಕಪ್ಪ ಅಂದರೆ ಶನಿವಾರ ಬ್ಯಾಂಕು ಬೇಗನೆ ಬಂದ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮೂರನೇ ಆಪ್ಷನು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋದು. ಚಾಯ್ಸನ್ನು ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳಿಗೆ ಮಾತ್ರ. ಏನಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಗೆ ಅಮೌಂಟ್ ಕಂಟಿರ್ತೀರ, ಬ್ಯಾಂಕಿಗೆ ಅಮೌಂಟ್ ನೀವು ಚಾಯ್ಸ್ 1 ಕೊಟ್ಟು ಬ್ಯಾಂಕಿಗೆ ಅಮೌಂಟ್ ಪೇ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಏನು ಟೈಮಿಂಗಪ್ಪ ಅಂದರೆ 31, ಅಂದರೆ ಇವತ್ತಿಂದನೇ ಸೇಮ್ ಎಲ್ಲದಕ್ಕೂ ಇವತ್ತೊಂದಿನ ಟೈಮು. ಅಂದರೆ ಅದು 5 ಅಂದರೆ ಸೆಪ್ಟೆಂಬರ್ 5ನೇ ತಾರೀಕಿನ ಟೈಮ್ ಐತಿ, ನೀವು ಅಲ್ಲಿವರೆಗೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಲಾಸ್ಟ್ ಪ್ರೊಸೀಜರು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 5 ಸೆಪ್ಟೆಂಬರ್. ಎಲ್ರಿಗೂ ನೆನಪಿರಬೇಕು, 5 ಸೆಪ್ಟೆಂಬರಲ್ಲಿ ನೀವು ಎಲ್ಲ ಮಾಡಬೇಕು, ಮಾಡಿಕೊಂಡು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಇಷ್ಟೇ ಪ್ರೊಸೀಜರ್, ಮತ್ತೇ ಇಲ್ಲ. ಫಸ್ಟ್ ರೌಂಡ್ ಯಾರಿಗೆ ಕಾಲೇಜ್ ಇಷ್ಟ ಆಗಿದೆ ಅಡ್ಮಿಷನ್ ಆಗ್ತೀನಿ ಅನ್ನೋರು ಇಷ್ಟೇ ಪ್ರೊಸೀಜರ್, ಮತ್ತೇನಿಲ್ಲ. ಮತ್ತೆ ಏನೇ ಅಪ್ಡೇಟ್ ಬಂದು ನಾನು ತಿಳಿಸ್ತಾ ಇರ್ತೀನಿ, ಅದ್ರ ಬಗ್ಗೆ ಡೋಂಟ್ ವರಿ, ಏನು ವರಿ ಬೇಡ. ಸೊ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.